ಹಾಯ್ ಫ್ರೆಂಡ್ಸ್, ತಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸೂರೆನ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸುತ್ತೇನೆ. ಈಗ ಯಾವುದೇ ವಾಹನ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಯಾವುದೇ ವಾಹನ ರೋಡ್ ಮೇಲೆ ಓಡಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸೆಂಟರ್ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಮಿನಿಮಮ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತೂ ಆ ವಾಹನಕ್ಕೆ ಇರಲೇಬೇಕಾಗುತ್ತದೆ. ಇದು ಕಡ್ಡಾಯವಾಗಿರುತ್ತದೆ. ಈ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ಗೆ ಅಂದರೆ ಲಯಬಿಲಿಟಿ ಇನ್ಸೂರೆನ್ಸ್ ಅಂತಲೂ ಕರಿತೀವಿ ನಾವು, ಅದಕ್ಕೆ ಆಕ್ಟ್ ಆ್ಯಂಡ್ ಪಾಲಿಸಿ ಅಂತಲೂ ಕರಿತೀವಿ. ಈ ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಏನೇನು ಕವರ್ ಆಗುತ್ತೆ ಮತ್ತು ಫುಲ್ ಇನ್ಸೂರೆನ್ಸ್ ಅಂದ್ರೇನು, ಫುಲ್ ಇನ್ಸೂರೆನ್ಸಲ್ಲಿ ಏನೇನು ಕವರ್ ಆಗುತ್ತೆ, ಇದನ್ನೆಲ್ಲ ನನ್ನ ಇವತ್ತಿನ ಈ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆಲ್ಲ ಮಾಹಿತಿಯನ್ನು ಕೊಡ್ತೇನೆ. ಕೊನೆ ತನಕ ನನ್ನ ಈ ವಿಡಿಯೋನ ನೋಡಿ. ಮತ್ತು ಇಲ್ಲಿವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಮ್ಯಾಕ್ಸಿಮಮ್ ನಾಲೆಡ್ಜು ವೆಹಿಕಲ್ ಬಗ್ಗೆ ಮತ್ತು ಇನ್ಸೂರೆನ್ಸ್ ಬಗ್ಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ. ಇವತ್ತು ಸ್ವಲ್ಪ ಬೇಸಿಕ್ ನಾಲೆಡ್ಜು ಇನ್ಸೂರೆನ್ಸ್ ಬಗ್ಗೆ ತಮಗೆಲ್ಲ ಕೊಡ್ತೇನೆ. ಈ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಏನು ಲಯಬಿಲಿಟಿ ಇನ್ಸೂರೆನ್ಸ್ ಅಂತ ನಾವು ಹೇಳ್ತೀವಿ, ಈ ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಈ ನಮ್ಮ ವಾಹನ ಯಾವುದೇ ವಾಹನದ ಜೊತೆಗೆ ಅಪಘಾತಕ್ಕೀಡಾದಾಗ ಆ ವಾಹನ ಅಂದರೆ ನಮ್ಮ ವಾಹನ ಬಿಟ್ಟು ಮುಂದೆ ಏನು ವಾಹನಕ್ಕೆ ನಾವು ಅಪಘಾತ ಮಾಡಿರ್ತೀವಿ ಆ ವಾಹನ ಏನಾದರೂ ಡ್ಯಾಮೇಜ್ ಆದರೆ ಅವರೇನಾದರೂ ಇನ್ಸೂರೆನ್ಸ್ ಕ್ಲೈಮು ನಮ್ಮ ವಾಹನದ ಮೇಲೆ ಮಾಡಿದರೆ ಆ ನಷ್ಟನ ಇನ್ಸೂರೆನ್ಸ್ ಕಂಪ್ನಿನ ಅವರಿಗೆ ಭರಿಸುತ್ತೆ. ಮತ್ತು ಬೇರೆ ವಾಹನ ಅಲ್ಲದೆ ಯಾವುದೇ ವ್ಯಕ್ತಿಗೆ, ಈಗ ಯಾರಾದರೂ ಪಾದಚಾರಿಗೆ ಏನಾದರೂ ನಮ್ಮ ವಾಹನದಿಂದ ಏನಾದರೂ ಅಪಘಾತ ಆದರೆ, ಇಲ್ಲ ಬೇರೆ ವಾಹನದಲ್ಲಿರೋರಿಗೆ ನಮ್ಮ ವಾಹನದಿಂದ ಏನಾದರೂ ಅಪಘಾತವಾದಾಗ ಅವರಿಗೆ ಗಾಯ ಆಗಿದ್ರೆ, ಇಲ್ಲ ಅವರು ಇಂಜುರೀಸ್ ಇದ್ದರೆ ಆ ನಷ್ಟನು ನಮ್ಮ ವಾಹನದ ಇನ್ಸೂರೆನ್ಸ್ ಪಾಲಿಸಿ ಅಥವಾ ನಮ್ಮ ವಾಹನದ ಇನ್ಸೂರೆನ್ಸ್ ಕಂಪನಿ ಆ ನಷ್ಟನ ಭರಿಸುತ್ತೆ. ಮತ್ತು ನಮ್ಮ ವಾಹನ ಡ್ಯಾಮೇಜ್ ಆದರೆ ಏನಾಗುತ್ತೆ, ನಮ್ಮ ವಾಹನ ಡ್ಯಾಮೇಜ್ ಆದರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಇನ್ಸೂರೆನ್ಸ್ ಕಂಪ್ನಿಯಿಂದ ಸಿಗೋದಿಲ್ಲ. ಯಾಕಂದರೆ ನಾವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ತೊಗೊಂಡಿರ್ತೀವಿ. ನಮ್ಮ ವಾಹನದಿಂದ ಬೇರೆ ವ್ಯಕ್ತಿಗೆ ಅಥವಾ ಬೇರೆ ವಾಹನಕ್ಕೆ ಇಲ್ಲ ಯಾವುದೇ ಬೇರೆ ಪ್ರಾಪರ್ಟಿಗೆ ಏನಾದರೂ ಡ್ಯಾಮೇಜ್ ಆದರೆ ಮಾತ್ರ ಅವರು ನಮ್ಮ ವಾಹನದ ಇನ್ಸೂರೆನ್ಸ್ ಮೇಲೆ ಕ್ಲೈಮ್ ಮಾಡಿ ಅದನ್ನು ಆ ನಷ್ಟನ ನಮ್ಮ ಇನ್ಸೂರೆನ್ಸ್ ಕಂಪ್ನಿ ಅವರಿಗೆ ಭರಿಸುತ್ತೆ. ಮತ್ತು ನಮ್ಮ ವಾಹನದ ಯಾವುದೇ ಡ್ಯಾಮೇಜು ಸಹ ಆ ಇನ್ಸೂರೆನ್ಸಲ್ಲಿ ಕವರ್ ಆಗೋದಿಲ್ಲ. ಮತ್ತು ನಾವು ಥರ್ಡ್ ಪಾರ್ಟಿ ಜೊತೆಗೆ ಈ PA ಕವರ್, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಏನಾದರೂ ತೊಗೊಂಡಿದ್ರೆ ಅದು ನಮಗೇನಾದರೂ ಆ ಅಪಘಾತದಲ್ಲಿ ಏನಾದರೂ ಇಂಜುರೀಸ್ ಆಗಿದ್ದರೆ ಆ ನಷ್ಟನೂ ಸಹ ಇನ್ಸೂರೆನ್ಸ್ ಕಂಪ್ನಿ ನಮಗೆ ಕೊಡುತ್ತೆ. ಆದರೆ ನಮ್ಮ ವಾಹನ ಏನೇ ಡ್ಯಾಮೇಜ್ ಆದ್ರೂ ಅದರ ಪರಿಹಾರ ನಮ್ಮ ಇನ್ಸೂರೆನ್ಸ್ ಕಂಪ್ನಿಯಿಂದ ಸಿಗುವುದಿಲ್ಲ. ಮತ್ತು ನಮ್ಮ ವಾಹನದ ಡ್ಯಾಮೇಜಸ್ಸು ಕವರ್ ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ, ಆವಾಗ ನಾವು ಕಾಂಪ್ರಿಹೆನ್ಸಿವ್ ಪಾಲಿಸಿ ತೊಗೋಬೇಕಾಗುತ್ತೆ. ಈ ಕಾಂಪ್ರಿಹೆನ್ಸಿವ್ ಪಾಲಿಸಿ ಅಂದರೆ ಪ್ಯಾಕೇಜ್ ಪಾಲಿಸಿನೂ ಅಂತ ಹೇಳ್ತೀವಿ ಅದಕ್ಕೆ. ಇದರಲ್ಲಿ ಏನು ಕವರ್ ಆಗುತ್ತೆ, ಈ ಪ್ಯಾಕೇಜ್ ಪಾಲಿಸಿ ತೊಗೊಂಡಾಗ ಅದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಜೊತೆಗೆ ಓನ್ ಡ್ಯಾಮೇಜ್ ಕವರ್, ನಮ್ಮ ವಾಹನದ ಓನ್ ಡ್ಯಾಮೇಜ್ ಕವರ್ನ ಸಹ ಕವರ್ ಮಾಡಿರ್ತಾರೆ. ಆವಾಗ ಆ ಪ್ಯಾಕೇಜ್ ಪಾಲಿಸಿಯಲ್ಲಿ, ಆ ಕಾಂಪ್ರಿಹೆನ್ಸಿವ್ ಪಾಲಿಸಿಯಲ್ಲಿ ಈ ಥರ್ಡ್ ಪಾರ್ಟಿ ಕವರೇಜು ಇರುತ್ತೆ ಮತ್ತು ನಮ್ಮ ಓನ್ ವೆಹಿಕಲ್ ಡ್ಯಾಮೇಜ್ ಕವರೇಜಸ್ಸು ಇರುತ್ತೆ. ಇವೆರಡೂ ಸಹ ನಾವು ಆವಾಗ ಕ್ಲೈಮ್ ಮಾಡ್ಕೋಬೋದು. ಹಾಗಾಗಿ ನಾವು ಯಾವಾಗಲಾದರೂ ಇನ್ಸೂರೆನ್ಸ್ ತೊಗೊತೀವಿ ಅಂತ ಹೇಳಿದ್ಮೇಲೆ ವಾಹನದ ಮೇಲೆ, ಆವಾಗ ಥರ್ಡ್ ಪಾರ್ಟಿ ಜೊತೆಗೆ ಓನ್ ಡ್ಯಾಮೇಜ್ ಕವರ್ ಇರೋದು ನೋಡಿ ತಗೊಳ್ಳೋದು ಒಳ್ಳೆಯದು. ಅಂದರೆ ಪ್ಯಾಕೇಜ್ ಪಾಲಿಸಿ ಅಥವಾ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಅಂತ ಏನು ಹೇಳ್ತೀವಲ್ಲ ಆ ಪಾಲಿಸಿ ತೊಗೊಳ್ಳೋದು ಒಳ್ಳೆಯದು. ಮತ್ತು ಕಾಂಪ್ರಿಹೆನ್ಸಿವ್ ಪಾಲಿಸಿಯಲ್ಲಿ ಆಡ್ ಆನ್ ಕವರೇಜಸ್ಸು ಭಾಳ ಇರ್ತವೆ. ಅಂದರೆ ಬಂಪರ್ ಟು ಬಂಪರ್ ಇನ್ಸೂರೆನ್ಸು, ರಿಟರ್ನ್ ಟು ಇನ್ವಾಯ್ಸ್ ಇನ್ಸೂರೆನ್ಸು, ಕನ್ಸ್ಯೂಮಬಲ್ ಕವರೇಜಸ್ಸು, ಟೋಯಿಂಗ್ ಕವರೇಜಸ್ಸು, ಇನ್ನೂ ಹಲವಾರು ವಿಧದ ಪಾಲಿಸಿಗಳು ಇದ್ದಾವೆ. ಅಂದರೆ ಬೇಸಿಕ್ ಏನು ವೆಹಿಕಲ್ ನಾವು ಇನ್ಸೂರೆನ್ಸ್ ತೊಗೊಂಡಿರ್ತೀವಿ ಅದ್ರ ಜೊತೆಗೆ ಈ ಆಡ್ ಆನ್ ಕವರ್ಸ್ನ ಎಕ್ಸ್ಟ್ರಾ ಮತ್ತು ಸ್ವಲ್ಪ ಪ್ರೀಮಿಯಂ ಕೊಟ್ಟು ತೊಗೋಬೋದು. ಆ ಆಡ್ ಆನ್ ಕವರ್ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತಿಗೆ ಜಸ್ಟ್ ಇದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದ್ರೇನು ಮತ್ತು ಓನ್ ಡ್ಯಾಮೇಜ್ ಇನ್ಸೂರೆನ್ಸ್ ಅಂದ್ರೇನು ಈ ಬೇಸಿಕ್ ನಾಲೆಡ್ಜ್ ತಮಗಿದ್ರೆ ಸಾಕು. ಈ ಮಾಹಿತಿ ಇವತ್ತು ನಾನು ನಿಮಗೆ ಕೊಟ್ಟಿರ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನನ್ನ ವಿಡಿಯೋದಲ್ಲಿ ಇನ್ನೂ ಹಲವಾರು ಮಾಹಿತಿಗಳನ್ನು ವೆಹಿಕಲ್ ಬಗ್ಗೆ, ಇನ್ಸೂರೆನ್ಸ್ ಬಗ್ಗೆ ನಿಮಗೆ ಮ್ಯಾಕ್ಸಿಮಮ್ ನಾಲೆಡ್ಜ್ನ ಮುಂದಿನ ನಾನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.